ತೋರಿಸೈತೆ. ಆ ಹೋರಾಟದೊಳಗೆ ಭಾಗಿಯಾಗಿರ್ತಕ್ಕಂಥ ನಮ್ಮ ಸಮಾಜದ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮೊದಲು ಕೃತಜ್ಞತೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ಆ ಹೋರಾಟಕ್ಕೆ ನಾವೆಲ್ಲರನ್ನು ಕೂಡಿಸ್ಬೇಕಾದಂತ ಸಂದರ್ಭದಲ್ಲಿ ನಾವು ಕೆಲವೊಂದಿಷ್ಟು ವಿಚಾರವನ್ನ ನಮ್ಮ ಸಮಾಜ ಬಾಂಧವರಿಗೆ ಹೇಳಿದ್ವಿ. ಇದು ಶಾಂತ ರೀತಿಯಾಗಿ ನಡೆಯುವಂತ ಹೋರಾಟ, ನಾವು ಆಕ್ರೋಶಭರಿತರಾಗಿ ಹೋರಾಟ ಮಾಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ನಮ್ಮ ಸರ್ಕಾರ ನಮ್ಮ ಹೋರಾಟವನ್ನ ಹತ್ತಿಕ್ಕುವಂತ ಎಲ್ಲ ಪ್ರಯತ್ನವನ್ನ ಮಾಡ್ತೈತಿ. ಹೋರಾಟವನ್ನ ಹತ್ತಿಕ್ಕುವಂತ ಎಲ್ಲ ಪ್ರಯತ್ನವನ್ನ ಮಾಡ್ತೈತಿ. ಅದಕ್ಕೆ ನಾವು ಸನ್ನದ್ಧರಾಗಿ ಬರಬೇಕು. ಸರ್ಕಾರದ ಆಡಳಿತ ವ್ಯವಸ್ಥೆ ವಿರುದ್ಧ ನಾವು ತೊಡೆತಟ್ಟಿ ನಿಲ್ಲಬೇಕು ಅನ್ನುವಂತ ಕರೆಯನ್ನ ಕೊಟ್ಟಿತ್ತು. ಬಹುತೇಕ ನಾವು ಪಟ್ಟಿರ್ತಕ್ಕಂಥ ಸಂದೇಹ ಅದು ಅವತ್ತಿನ ದಿವಸ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನ ನಾವೆಲ್ಲರೂ ನೋಡಿದ್ರೆ, ನಾವೆಲ್ಲರೂ ಅನುಭವಿಸ್ತೇವೆ. ಅವು ನಿಜ ಆಯ್ತು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇಲ್ಲಿ ಅರೆಸ್ಟ್ ಆಗಿ ಬಂದಿರತಕ್ಕಂಥ ವಕೀಲರದಾರ, ಲಾಠಿ ಏಟು ತಿಂದಿರ್ತಕ್ಕಂಥ ಅಧ್ಯಕ್ಷರದಾರ, ಸ್ವತಃ ನನಗೂ ಕೂಡ ಲಾಠಿ ಏಟು ಬಿದ್ದೈತೆ ಅವತ್ತಿನ ದಿವಸ. ಆದ್ರೆ ನಾನು ಸಮಾಜ ಬಾಂಧವರಿಗೆ ಒಂದು ಕರೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ, ಒಂದು ಮನವಿಯನ್ನ ಮಾಡ್ಲಿಕ್ಕೆ ಬಯಸ್ತೇನೆ. ನಮ್ಮ ಮೇಲೆ ಲಾಠಿ ಪ್ರಹಾರವನ್ನ ಮಾಡಿರ್ತಕ್ಕಂಥ ಆ ದಪ್ಪ ಚರ್ಮದ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ನಾವು ಕಿತ್ತೂರು ರಾಣಿ ಚೆನ್ನಮ್ಮನ ವಂಶಸ್ಥರು, ನಾವು ಕಿತ್ತೂರು ರಾಣಿ ಚೆನ್ನಮ್ಮನ ವಂಶಸ್ಥರು. ಬ್ರಿಟಿಷರ ಗುಂಡೇಟಿಗೆ ಬಗ್ಗಿಲ್ಲ, ನಿಮ್ ಲಾಠಿ ಏಟಿಗೆ ಬಗ್ಗು ಪ್ರಶ್ನೆನೇ ಇಲ್ಲ ಅನ್ನುವಂತ ಮಾತನ್ನ ಹೇಳಕ್ ಬಯಸ್ತೇನೆ. ನೀವೇನು ಲಾಠಿ ಏಟು ಹೊಡೆದು ನಮ್ಮ ಹೋರಾಟ ನಿಲ್ಲಿಸ್ಬೇಕಂತ ಪ್ರಯತ್ನ ಮಾಡಿರಿ, ನಾನ್ ನಿಮಗ್ ಧನ್ಯವಾದ ಹೇಳ್ತೇನೆ. ನೀವು ಸಮಾಜ ಬಾಂಧವರ ಮೇಲೆ ಹೊಡೆದಿರ್ತಕ್ಕಂಥ ಪ್ರತಿಯೊಂದು ಏಟಿಗೆ ನಮ್ಮ ಸಮಾಜ ಇನ್ನೂ ಹೆಚ್ಚಿನ ರೀತಿ ಒಳಗ ಸಂಘಟನೆ ಆಗ್ತೈತಿ, ಹೋರಾಟದೊಳಗೆ ಭಾಗ್ಯ ಆಗ್ತೈತಿ ಅನ್ನುವಂತ ಮಾತನ್ನ ಆ ಸಂಘಟನೆ ಈ ಸಮಾರಂಭದಲ್ಲಿ ಅನ್ಕೊಳ್ಲಿಕ್ಕೆ ಬಯಸ್ತೇನೆ. ಹುಡುಗಾಟಿಗೆ ಅಲ್ರಿ, ಹುಡುಗಾಟಿಗೆ ಅಲ್ಲ. ನಾವು ಪದೇ ಪದೇ ಹೇಳ್ತಾ ಇದ್ವಿ, ಸಿದ್ದರಾಮಯ್ಯನವರಿಗೆ ಹಿಂದೂಗಳನ್ನ ಕಂಡ್ರೆ ಆಗಂಗಿಲ್ಲ ಅಂತ. ಬಹುತೇಕ ಮೊನ್ನೆ ನಡೆದಿರ್ತಕ್ಕಂಥ ಘಟನಾವಳಿ ಸಿದ್ದರಾಮಯ್ಯನವರ ಈ ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ನೀತಿಯನ್ನ ಮತ್ತೊಮ್ಮೆ ಎತ್ತಿ ತೋರಿಸ್ತೈತೆ ಅನ್ನುವಂತ ಮಾತನ್ನು ಕೂಡ ನಾನು ಹೇಳಕ್ ಬಯಸ್ತೇನೆ. ಸರ್ಕಾರಕ್ಕ ನಾನು ಮತ್ತೊಂದು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ನೀವು ನಮ್ಮ ಸಮಾಜ ಬಾಂಧವರ ಮೇಲೆ ಹೊಡೆದಿರ್ತಕ್ಕಂಥ ಪ್ರತಿಯೊಂದು ಏಟು ಇದು ಕೇವಲ ಪಂಚಮಸಾಲಿ ಸಮಾಜದ ಮೇಲೆ ನೀವು ಕೊಟ್ಟಿರ್ತಕ್ಕಂಥ ಏಟಲ್ಲ, ನೀವು ನೆನಪಿಟ್ಕೊಳ್ರಿ. ಇದು ಸಂಪೂರ್ಣ ಲಿಂಗಾಯತ್ ಸಮಾಜದ ಮೇಲೆ ನೀವು ಕೊಟ್ಟಿರ್ತಕ್ಕಂಥ ಏಟ್ ಅನ್ನುವಂತ ಸಂದೇಶವನ್ನು ಕೂಡ ನಮ್ಮ ಸಮಾಜ ಬಾಂಧವರಿಗೆ ಕೊಡಬೇಕಾಗ್ತದೆ. ಶಾಂತಿ ಪ್ರಿಯ ಸಮಾಜ ನಮ್ದು, ಶಾಂತಿ ಪ್ರಿಯ ಸಮಾಜ. ಕೃಷಿ ನಮ್ಮ ಮೂಲ ವೃತ್ತಿ ಅಂತಂದ್ರೆ ನಾವು ಅಭಿಮಾನದಿಂದ ಹೇಳ್ಕೊಂತ ಅಡ್ಡಾಡ್ತೇವೆ. ರೈತ ತನಗೆ ಸಂಕಷ್ಟ ಬಂದರೂ ಕೂಡ ಬೇರೆ ಯಾರಿಗೂ ಒಂದು ಪೈಸಾದಷ್ಟು ಕೇಳನ್ನು ಬಯಸಂಗಿಲ್ಲ ಅಂತ ಕೃಷಿ ವೃತ್ತಿಯನ್ನ ಆಧಾರವಾಗಿ ಇಟ್ಕೊಂಡಿರ್ತಕ್ಕಂಥ ಶಾಂತಿ ಪ್ರಿಯ ಸಮಾಜ ನಮ್ದು. ಶಾಂತಿ ಪ್ರಿಯವಾದಂತ ಮೆರವಣಿಗೆ ಮಾಡಿ ಒಂದು ಮನವಿಯನ್ನು ಕೊಡ್ಬೇಕಂತ ಬಂದ್ರೆ ನೀವು ಲಾಠಿ ಪ್ರಹಾರ ಮಾಡ್ತೀರಿ. ಏನಿದ್ರ ಒಳಗಿನ ಅರ್ಥ ನಿಮ್ದು? ಯಾವ ಲಿಂಗಾಯತರ ಮತಗಳ ಆಧಾರದ ಮೇಲೆ ಇವತ್ತು 136 ಸೀಟ್ ತಗೊಂಡು ನೀವು ಅಧಿಕಾರದಲ್ಲಿ ಕೊಡ್ತೀರಿ, ಅವರಿಗೆ ನೀವು ಎಸಗಿರ್ತಕ್ಕಂಥ ದ್ರೋಹ ಇದು ಅಂತಕ್ಕಂಥ ನೇರವಾಗಿರ್ತಕ್ಕಂಥ ಆರೋಪವನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಸಿದ್ದರಾಮಯ್ಯನವರಿಗೆ ನಮ್ಮ ಸಮಾಜದ ಶಕ್ತಿ ಬಹುತೇಕ ಅಲ್ಪ ಅಂತ ತಿಳ್ಕೊಂಡಿದ್ರು. ಬಹಳ ಪ್ರಯತ್ನ ಮಾಡಿದ್ರೆ ನಮ್ಮ ಹೋರಾಟ ಹತ್ತಿಕ್ಕಬೇಕಂತ. ಏನು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಸಮಾಜದ ಮುಖಂಡರಿಗೆ ನಿರಂತರ ಕರೆಗಳು ಬರು, ಎಷ್ಟು ಮಂದಿ ಹೊಂಟಿರಿ, ಎಷ್ಟು ಗಾಡಿ ಮಾಡಿರಿ, ಗಾಡಿ ನಂಬರ್ ಕೊಡ್ರಿ ಅಂತ. ಪಾಪ ಅವ್ರು ಡ್ಯೂಟಿ ಮಾಡ್ಯಾರ, ಅವ್ರಿಗೆ ಮ್ಯಾಲಿನ ಆದೇಶ ಕೊಟ್ಟಾರ, ಅವ್ರು ಡ್ಯೂಟಿ ಮಾಡ್ಯಾರ, ಅವ್ರಿಗೆ ದೋಷ ಮಾಡಂಗಿಲ್ಲ. ಎಲ್ಲಿ ಮಠ ಹಿಂದಿನ ದಿವಸ ರಾತ್ರಿ 12 ಮಟನೂ ಕೂಡ ಅವ್ರ ಜೊತೆ ಸಂಪರ್ಕ ಮಾಡಿ, ನಿಮಗ್ ಫೋನ್ ನಂಬರ್ ಹಾಕ್ಬೇಕ್ರಿ, ನಾಳೆ ಗಾಡಿ ಹೋಗ್ಕೋವಲ್ಲಿ ನೀವು ನೋಡ್ರಿ ಅಂತ. ನರಗುಂದಿಂದ ಬೆಳಗಾವಿ ಮುಟ್ಟಬೇಕಾದ್ರೆ 6 ಕಡೆ ಚೆಕ್ ಪೋಸ್ಟ್ ಹಾಕ್ಯಾರ, 6 ಕಡೆ ಚೆಕ್ ಪೋಸ್ಟ್ ಹಾಕ್ಯಾರ. ಬೇರೆ ಬೇರೆ ದಿಕ್ಕ ನಾವು ಓದ್ದಿಕ್ ನಾವು 6 ಕಡೆ ಎಲ್ಲಾ ದಿಕ್ನಾಗೂ ಗಾಡಿ ತರ್ಬೋದು, ಗಾಡಿ ನಂಬರ್ ಬರ್ಕೊಳ್ಳೋದು, ಗಾಡಿಯಾಗ ಎಷ್ಟು ಮಂದಿ ಅದಾರ ಎನ್ಸೋದು, ಎಲ್ಲಾರ್ದು ಮೊಬೈಲ್ ನಂಬರ್ ಬರ್ಕೊಳ್ಳೋದಂತ, ಎಲ್ಲಾರು ಮೊಬೈಲ್ ನಂಬರ್ ಬರ್ಕೊಳ್ಳೋದಂತ. ಕಾರಣ ಏನು?
ಅಲ್ಲಿ ಮಂದಿ ಅಲ್ಲಿ ಜಾಸ್ತಿ ಲಘು ಕೂಡಬಾರ್ದು ಅನ್ನುವಂತ ಉದ್ದೇಶಕ್ಕೆ ಮಾತ್ರ ನೀವು ಪ್ರಯತ್ನ ಮಾಡಿದ್ವಿ. ನಾವು ಮೊದಲೇ ಹೇಳಿದ್ವಿ 6ರಿಂದ 8,000 ಮಂದಿ ಪೊಲೀಸರು ಕೂಡಿಸ್ತಾರಂತ. ಬರೀ 6ರಿಂದ 8,000 ಮಂದಿ ಪೊಲೀಸರನ್ನಷ್ಟೇ ಅಲ್ಲ, ಬೆಂಗಳೂರಿನಿಂದ ಫೈರ್ ಫೈಟರ್ ಇಂಜಿನ್ ಸತೆ ತರಿಸಿಟ್ಕೊಂಡಾರ. ಅಂದ್ರೆ ಸರ್ಕಾರ ನಮ್ಮ ಸಮಾಜದ ನ್ಯಾಯಬದ್ಧವಾಗಿರ್ತಕ್ಕಂಥ ಹೋರಾಟವನ್ನ ಹತ್ತಿಕ್ಲಿಕ್ಕೆ ಯಾವ ಮಟ್ಟಕ್ಕೆ ವಿಚಾರ ಮಾಡಿತ್ತು ಅನ್ನೋದನ್ನ ನಮ್ಮ ಸಮಾಜ ಮಂದಿ ಕಣ್ತಗದು ನೋಡ್ಬೇಕಾಗೈತಿ, ನಾವು ಅರ್ಥ ಮಾಡ್ಕೊಳ್ಬೇಕಾಗೈತಿ. ಈ ಶಾಂತಿ ಪ್ರಿಯ ಸಮುದಾಯವನ್ನ ಕೆರಳಿಸುವಂತ ಪ್ರಯತ್ನವನ್ನ ಮಾನ್ಯ ಸಿದ್ದರಾಮಯ್ಯನವರೇ ನೀವು ಮಾಡಿ ಬಹಳ ತಪ್ಪು ಮಾಡಿರಿ. ನಮ್ಮ ಸಮಾಜ ಮತ್ತಷ್ಟು ಸಂಘಟಿತವಾಗ್ತೈತಿ, ಮತ್ತಷ್ಟು ಒಗ್ಗಟ್ಟಾಗ್ತೈತಿ, ಮತ್ತಷ್ಟು ಒಂದಾಗ್ತೈತಿ. ನೀವು ಲಾಠಿ ಏಟ್ ಕೊಟ್ಟಿದ್ರಲ್ಲ, ನೀವು ಲಾಠಿ ಏಟ್ ಕೊಟ್ಟಿದ್ದ ಗಾಯ ಬಹುತೇಕ ನಮ್ಮ ಜನರ ಮೈ ಮ್ಯಾಲಿನ ಮಾಯಬಹುದು. ನಿಮ್ಮ ಲಾಠಿ ಏಟಿನ ಗಾಯ ನಮ್ಮ ಜನರ ಮೈ ಮ್ಯಾಲಿನ ಮಾಯಬಹುದು, ಆದ್ರೆ ಮನಸ್ಸಿನ ಮೇಲೆ ಆಗಿದ್ದ ಗಾಯ ನಮ್ಮ ಸಮಾಜ ಯಾವತ್ತೂ ಮರೆಯಂಗಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ. ಕಾಲ ಬರ್ತೈತಿ, ಕಾಲ ಬಂದಾಗ ಸಮಾಜ ಈ ಲಾಠಿ ಏಟಿನಿಂದ ಆಗಿರ್ತಕ್ಕಂಥ ಮನಸ್ಸಿನ ಮೇಲಿನ ಗಾಯದ ಪ್ರತಿರೂಪವನ್ನ, ಪ್ರತಿಕಾರವನ್ನ ಸಮಾಜ ತೀರಿಸ್ಕೊಂಡೇ ತೀರ್ತೈತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ನಾವು ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕು. ಮಾನ್ಯ ಸಿದ್ದರಾಮಯ್ಯನವರು ಪಂಚಮಸಾಲಿ ಸಮಾಜ ಮತ್ತು ಇತರೆ ಸಮಾಜಗಳ ಮಧ್ಯೆ ಇರ್ತಕ್ಕಂಥ ಬಾಂಧವ್ಯಕ್ಕೆ ಹುಳಿ ಹಿಂಡುವಂತ ಪ್ರಯತ್ನವನ್ನ ಮಾಡಾಕತ್ತಾರ. ಇವತ್ತು ಅವರಿಗೆ ಕುರ್ಚಿಗೆ, ಅವರ ಅಧಿಕಾರಕ್ಕೆ, ಅವರ ವರ್ಚಸ್ಸಿಗೆ ಸಂಕಷ್ಟ ಬಂತಪ್ಪ ಅಂತಂದ್ರೆ ಅಹಿಂದ ಅನ್ನುವಂತ ಚಾದರನ್ನ ಹೊತ್ಕೊಂಡು ಅದ್ರ ಒಳಗೆ ಅಡಿಕೊಂಡು ಕುಂತು ಬಿಡುದು. ಪಂಚಮಸಾಲಿ ಸಮಾಜದ ಹೋರಾಟದ ಮನವಿಯನ್ನು ತಗೊಳ್ಳಿಕ್ಕೆ ನಿಮಗೆ ಮುಂದೆ ಬರ್ಲಿಕ್ಕೆ ಆಗ್ಲಿಲ್ಲ. ನಮ್ಮ ಗುರುಗಳು ಬರ್ತಾರಪ್ಪ ಅಂತಂದ್ರೆ ಅದಕ್ಕೂ ಅವಕಾಶ ಕೊಡ್ಲಿಲ್ಲ. ಒಬ್ಬ ಸಮಾಜದ ಸನ್ಯಾಸವನ್ನ ಧರ್ಮವನ್ನು ಸ್ವೀಕಾರ ಮಾಡಿ ಸಮಸ್ತ ಮನುಕುಲಕ್ಕೆ ಉದ್ಧಾರ ಮಾಡುವಂತ ಸಂಕಲ್ಪವನ್ನು ತೊಟ್ಟಿರ್ತಕ್ಕಂತ ಪರಮ ಪೂಜ್ಯರು ರಸ್ತೆ ಮೇಲೆ ಕೂತು ಹೋರಾಟ ಮಾಡುವಂತ ರೀತಿ ಒಳಗೆ ನೀವು ಅವ್ರನ್ನ ತಳ್ತೀರಂತಂದ್ರೆ ನಿಮ್ಮ ಧೋರಣೆ ಅಂತದನ್ನುವಂಥದ್ದನ್ನ ಇಡೀ ಜನರಿಗೆ ನೀವು ತೋರಿಸ್ಕೊಟ್ಟೇವಿ. ನಾವು ತಯಾರಾಗಿದ್ದೀರಿ, ಗುದ್ದಾಟಕ್ಕೆ ತನ್ನದಕ್ಕೆ ನಾವು ತಯಾರಾಗಿದ್ವಿ. ನಮಗ್ ಬಹಳ ನೋವಾಗಿದ್ದು ಎಲ್ಲಿ ಅಂತಂದ್ರೆ, ಎಲ್ಲಿ ಪರಮ ಪೂಜ್ಯರು ಕುಂತು ಸತ್ಯಾಗ್ರಹವನ್ನು ಮಾಡಾಕತ್ತಿದ್ರು ರಸ್ತೆ ಮೇಲೆ, ಅವ್ರ ಜೊತೆಗೆ ಅವ್ರ ಹಿಂದನ ನಾಯಿ, ನನ್ನ ಜೊತೆಗೆ ನಮ್ಮ ಗ್ರಾಮದ ನಮ್ಮ ಕ್ಷೇತ್ರದ ಬಹಳಷ್ಟು ಜನ ಕೂತಿದ್ರು. ಅವ್ರು ಕೂತಿರುವಂತ ಜಾಗಕ್ಕನ ಲಾಠಿ ಏಟು ಬೀಸುವಂತ ಕೆಲಸ ನೀವು ಮಾಡ್ತೀರಪ್ಪ ಅಂತಂದ್ರ ನಿಮಗ್ ಸನ್ಯಾಸಿನೂ ಕಣ್ಣಿಗೆ ಕಾಣವಲ್ರು, ಸಮಾಜ ಬಾಂಧವರು ಕಣ್ಣಿಗೆ ಕಾಣವಲ್ರು, ಅಮಾಯಕರು ಕಣ್ಣಿಗೆ ಕಾಣವಲ್ರು. ನಿಮಗೇನಪ್ಪಾ ಅಂತಂದ್ರ ಯಾವುದೇ ಪರಿಸ್ಥಿತಿ ಒಳಗ ಪಂಚಮಸಾಲಿ ಸಮಾಜದ ಹೋರಾಟ ಯಶಸ್ವಿ ಆಗಬಾರ್ದು, ಅದು ಒಂದ ನಿಮ್ ಕಣ್ಣಾಗಿದೆ. ಅಧಿಕಾರದ ದರ್ಪ, ಅಧಿಕಾರದ ಅಮಲಿನಿಂದ ನೀವು ಕೈಗೆತ್ಕೊಂಡಿರ್ತಕ್ಕಂತ ಒಂದು ಕ್ರಮ ಆ ಕಾಡ್ಗಿಚ್ಚಿನಂತೆ ರಾಜ್ಯಾದ್ಯಂತ ಅಥವಾ ಪ್ರತಿ ತಾಲೂಕಿನ ಮಟ್ಟದೊಳಗ ರಸ್ತೆ ತಡೆ ಮಾಡೋದ್ರ ಮೂಲಕ ನಾವು ಹೋರಾಟ ಮಾಡಾಕತ್ತೇವೆ. ರಸ್ತೆ ತಡೆ ಅಷ್ಟ ಮಾಡಾಕತ್ತೇವೆ. ಇವತ್ತ ನೀವು ನಮ್ಮ ಸಮಾಜವನ್ನ ಇದೇ ರೀತಿ ಕಡೆಗೆನಿಸ್ಕೊಂತ ಹೊಂಟ್ರಪ್ಪ ಅಂತಂದ್ರ ಇದು ಉಗ್ರ ಸ್ವರೂಪ ತಾಳ್ತೈತಿ. ನಮ್ಮ ಸಮಾಜ ಸಹಿಸ್ಕೊಳಂಗಿಲ್ಲ. ನರಗುಂದ ಭೂಮಿ ಒಳಗೆ ನಿಂತು ನಾವು ಮಾತಾಡಕತ್ತೇವಿ. ರೈತರು ಒಂದ್ ಲೆಕ್ಕಕ್ಕೆ ಅನ್ಯಾಯ ಆಗೋ ಮಠ ತಡ್ಕೋತಾರ. ಬಹಳ ಅನ್ಯಾಯ ಮಾಡಕತ್ರ ಮತ್ತೊಂದು ಬಂಡಾಯ ನರಗುಂದಿಂದ ಪ್ರಾರಂಭ ಆಗಿತ್ತು ಅನ್ನುವಂತ ಎಚ್ಚರಿಕೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತೇನೆ. ಇದು ನಮ್ಮ ವಕೀಲನ್ನವ್ರು ಹೇಳ್ದಂಗ ಹೋರಾಟದ ಅಂತ್ಯ ಅಲ್ಲ, ಇದು ಹೋರಾಟದ ಪ್ರಾರಂಭ. ಇದು ಹೋರಾಟದ ಪ್ರಾರಂಭ. ನಾವಿದನ್ನ ಇಲ್ಲಿಗೆ ಬಿಡಂಗಲ್ಲ, ಇದನ್ನ ಮುಂದುವರ್ಸ್ಕೊಂಡು ಹೋಗ್ತೇವೆ ಹೋರಾಟನ. ಈ ಹೋರಾಟದ ಯಶಸ್ಸಿನ ಮೆಟ್ಲನ್ನ ಮುಟ್ಟುವವರೆಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿರ್ತೈತಿ. ಬಂಧುಗಳೇ, ನಮ್ಮ ಸಮಾಜ ಬಾಂಧವರಿಗೆ ನಾನು ಕರೆಯೋದಾಗಿ ಒಂದು ಕರೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಭಾರತಕ್ಕೆ ಸ್ವತಂತ್ರ ಸಿಗಬೇಕಾದ್ರ 90 ವರ್ಷ ನಾವು ಹೋರಾಟ ಮಾಡೇವಿ. ಪ್ರತಿನಿತ್ಯ ಒಂದಿಲ್ಲ ಒಂದು ಹೋರಾಟಕ್ಕ ಪ್ರತಿಯೊಬ್ಬ ನಾಯಕರು ಕರೆಯನ್ನ ಕೊಡ್ತಿದ್ರು.